ವೆಲ್ಕಮ್ ಬ್ಯಾಕ್. ರಸ್ತೆಯಲ್ಲೇ ನರಕ #ಶಟ್ ದ ಪಾಟ್ ಹೋಲ್. ನಾವು ಈಗಾಗಲೇ ಈ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಈ ಅಭಿಯಾನಕ್ಕೆ ಸಾಕಷ್ಟು ಜನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ವರದಿಯನ್ನ ಮಾಡ್ತಾ ಇದ್ದಾರೆ ಅವರವರ ಏರಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಈ ಅಭಿಯಾನಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ನೀವು ಕೊಡುವಂತಹ ವರದಿಗಳು, ನೀವು ಹೇಳ್ತಾ ಇರುವಂತಹ ಮಾತುಗಳು, ಆಕ್ರೋಶ ಇವೆಲ್ಲವೂ ಕೂಡ ಸಾರ್ಥಕತೆ ಆಗ್ಬೇಕು ಅನ್ನೋದ್ರೆ ಬಿಬಿಎಂಪಿ ಎಚ್ಚೆತ್ತುಕೊಂಡು, ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಅನೇಕ ಕಡೆಗಳಲ್ಲಿ ಈಗಾಗಲೇ ನೀವೆಲ್ಲರೂ ಕರೆ ಮಾಡಿದೀರಾ ಏನೇನಾಗ್ತಾ ಇದೆ ಅಂತ ಹೇಳಿ. ಎಲ್ಲಾ ಕಡೆಗಳಲ್ಲಿ ಯಾವ ರೀತಿಯ ಸ್ಥಿತಿಗತಿ ಇದೆ, ರೋಡ್ಗಳ ಅವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡುವಂತಹ ಕೆಲಸ ಆಗಬೇಕು. ಟಾಸ್ಕ್ ಫೋರ್ಸ್ ಅಂತೂ ಈಗ ರೆಡಿ ಆಗಿದೆ. ಅಧಿಕಾರಿಗಳನ್ನ ಒಳಗೊಂಡಂತಹ ಎಲ್ಲಾ ವಿಭಾಗದ ಅಧಿಕಾರಿಗಳನ್ನ ಒಳಗೊಂಡಂತಹ ಟಾಸ್ಕ್ ಫೋರ್ಸ್ ರೆಡಿ ಆಗಿದೆ. ಯಾವತ್ತಿಂದ ಕಾರ್ಯಾರಂಭ ಮಾಡುತ್ತೆ ನಾವು ಕೂಡ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಸರ್, ಈಗ ಸೈಂಟಿಫಿಕ್ ಆಗಿ ಯಾವ ರೀತಿಯಾಗಿ ಈಗ ಡಾಮರೀಕರಣ ಮಾಡಬೇಕು ಅಥವಾ ಹೇಗೆ ರಸ್ತೆಯ ಗುಂಡಿಗಳನ್ನ ಮುಚ್ಚಬೇಕು ಅಂತ ನೀವು ಹೇಳ್ತಾ ಇದ್ರಿ. ಇದಕ್ಕೆಲ್ಲದಕ್ಕೂ ಒಂದು ಕಮಿಟಿ ಅಂತ ಇರುತ್ತಲ್ಲ ಸರ್, ನೋಡ್ಕೊಳ್ಳೋದಕ್ಕೆ. ಆ ಕಮಿಟಿ ವರ್ಕ್ ಮಾಡ್ತಾ ಇದೆಯಾ? ಕಮಿಟಿ ಇರುತ್ತೆ. ಕಮಿಟಿ ಇಲ್ಲದೆ ಯಾವುದೋ ಫಂಕ್ಷನ್ ಮಾಡೋದಿಲ್ಲ. ಆ ಕಮಿಟಿಲಿ ಯಾರಿದ್ದಾರೆ, ಅವ್ರ ಕ್ವಾಲಿಫಿಕೇಶನ್ ಏನು, ಬ್ಯಾಕ್ ಗ್ರೌಂಡ್ ಏನು, ಅದನ್ನ ಥರ್ಡ್ ಪಾರ್ಟಿ ಆಡಿಟಿಂಗ್ ಮಾಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರ. ಇಂಪಾರ್ಟೆಂಟ್. ಇನ್ಸ್ಪೆಕ್ಷನ್ ಆಗತ್ತಾ? ಎಲ್ಲಾಗುತ್ತೆ. ಅದು ಯಾರು ಮಾಡೋರು ಅದನ್ನ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರನ್ನ ಹೈರ್ ಮಾಡ್ಕೊಂಡು ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡು ಫ್ರೀ ಆಗಿ ಮಾಡಕ್ ಕೂಡ ರೆಡಿ ಆಗಿದ್ದಾರೆ ಅವರು. ಪಾಪ ಅವ್ರು ಬಂದು ಕರಿಯಲ್ಲ, ಕರೆದ್ರೆ ಎಲ್ಲ ಬಂದ್ಬಿಡ್ತಾರೆ ಹೊರಗಡೆ ಅವ್ರಿಗೆ. ಸೊ ಕರೆಯಲ್ಲೇ ಬಾರದು ಪಾಪ ಅವ್ರನ್ನ. ಸೊ ಅವ್ರನ್ನ ಕರೆದ್ರೆ ಖಂಡಿತವಾಗಿ ಅವರು ಲ್ಯಾಬ್ಗೆ ತಗೊಂಡೋಗಿ ಫ್ರೀ ಬೇಕಾದ್ರೆ ಚೆಕ್ ಮಾಡಿ ತಂದು ಕೊಡ್ತಾರೆ. ಸರಿ ಇಲ್ಲ, ಇಷ್ಟು ಪರ್ಸೆಂಟ್ ಇರ್ಬೇಕಾಯ್ತು, ಆಮೇಲೆ ಯಾವ ತರ ಕಂಡೀಷನ್ ಇರ್ಬೇಕಾಯ್ತು, ಡ್ರೈನೇಜ್ ಸ್ಲೋಪ್ ಕೊಡ್ಬೇಕು, ಕ್ರಾಸ್ ಸ್ಲೋಪ್. ಮಳೆ ಬಂದ್ರೆ ಎಡ್ಜ್ಗೆ ಹೋಗ್ಬೇಕು ನೀರು. ಇಲ್ಲಿ ಮಳೆ ಬಂದ್ರೆ ಅಲ್ಲೇ ಪಾಟೋಲ್ ತರ ಆಗತ್ತೆ, ಇಲ್ಲಿ ಅಲ್ಲೇ ನಿಂತ್ಕೊಳ್ತಾ ಇದೆ, ಪಾಂಡ್ ತರ ಆಗ್ತದೆ. ಸೊ ಇದಕ್ಕೆಲ್ಲ ಅವ್ರಿಗೇನು ಗೊತ್ತಿಲ್ವಾ? ಅವ್ರಿಗೆ ಎಷ್ಟು ಸ್ಲೋಪ್ ಕೊಡಬೇಕು, ಯಾವ ರೀತಿ ಸರ್ಫೇಸ್ ಕೊಡಬೇಕು, ಎಷ್ಟು ಲೇಯರ್ ಥಿಕ್ನೆಸ್ ಹಾಕ್ಬೇಕು, ಯಾವ್ಯಾವ ಮೆಟೀರಿಯಲ್ ಇರಬೇಕು, ಅವೆಲ್ಲವೂ ಕೂಡ ಕೇವಲ ಬುಕ್ಕಲ್ಲಿ ಮಾತ್ರ ಇದೆ. ಬುಕ್ಕಲ್ಲೂ ಇಲ್ಲ, ಅವ್ರೆಲ್ಲ ಅವ್ರು ಇದ್ರಲ್ಲಿ ಇರುತ್ತೆ ಅವ್ರದ್ದು ಬಿಲ್ಸ್ ಕೊಟ್ಟಿರ್ತಾರೆ, ಇದಕ್ಕೆಲ್ಲ ಮಾಡಿದೀವಿ ಅಂತ. ಅದು ತೆಗೆದು ನೋಡಿದ್ರೆ ಥಿಕ್ನೆಸ್ ಸ್ಟಡಿ ಮಾಡ್ಬೇಕು. ಯಾರನ್ನ ಸ್ಪಾಟ್ ನಲ್ಲಿ ಚೆಕ್ ಹೋಗಿ ಸ್ಕೂಪ್ ಅಂತಾರೆ, ಅದನ್ನ ಸ್ಕೂಪ್ ಮಾಡ್ಬಿಟ್ಟು ಬಗದ್ಬಿಟ್ಟು ತಗೊಂಡೋಗೋದು. ಲ್ಯಾಬ್ ತಗೊಂಡೋಗಿ ಕಂಡುಹಿಡಿಬಹುದು. ಈ ಬಿಟಮಿನ್ ಅನ್ನೋದು 4.5 to 5.5% ಅಂತ ಇರುತ್ತೆ. ಜಾಸ್ತಿ ಹಾಕಿದ್ರು ಕೆಟ್ಟದಾಗತ್ತೆ, ಕಮ್ಮಿ ಹಾಕಿದ್ರು ಪ್ರಯೋಜನ ಇಲ್ಲ. ಆ ಪ್ರಪೋರ್ಷನ್ ನಾವು ಲ್ಯಾಬ್ಗಳಿಗೆ ತಗೊಂಡೋಗಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವಾಗ ಅದು ಕಾಸ್ಟ್ಲಿಯೆಸ್ಟ್ ಬಿಟಮಿನ್ ಅನ್ನೋದು. ಅದೇ ಒಂದು ನಮ್ಗೆ ಸಿಗದೇ ಇರೋಂಥ ಐಟಮ್. ಎರಡನೇದು ಜೊತೆಗೆ ಕೋರ್ಸ್ ಅಗ್ರಿಗೇಟ್ ಅಂತ ಮಾತನಾಡಿಸ್ತೀನಿ ಸರ್ ನಾನು. ಕೋರ್ಸ್ ಅಗ್ರಿಗೇಟ್ ಬಗ್ಗೆ ಲೇಔಟ್, ಭದ್ರಪ್ಪ ಲೇಔಟ್ ನಿಂದ ಮಂಜುನಾಥ್ ಅನ್ನುವ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಏರಿಯಾ ಹೇಗಿದೆ? ನಮ್ಮ ಏರಿಯಾದಲ್ಲಿ ಮೇಡಮ್ ರೋಡು ಇದೆಲ್ಲ ಈಗ ನೀವು ಒಂದು 5-6 ತಿಂಗಳ ಹಿಂದೆ ರೋಡು ಎಲ್ಲ ಟಾರ್ ಎಲ್ಲ ಹಾಕಿದ್ರು. ಹಾಕಿದ್ದೇನಂದ್ರೆ ಈಗ 3ನೇ ಸತಿ ಅಗಿತಾ ಇದ್ದಾರೆ. ಏನಂದ್ರೆ ಇವ್ರು ಎಲ್ಲಾರು ಯಾರೋ ಸಿಂಹ ಅಂತ ಅಂತಾರೆ, ಯಾರೋ ಇದು ಅಂತಾರೆ. ಏನದು ಒಂದು ಇದೇ ಇಲ್ಲ ಅದಕ್ಕೆ. ಎಲ್ಲಾರ್ಗು ಪರ್ಮಿಷನ್, ಎಲ್ಲಾರು ಬಂದು ಅಗಿಯೋದೆ. ಅದನ್ನ ಅಗದು ಬಿಟ್ಟು ಏನಂದ್ರೆ ಸುಮ್ಮನೆ ಹಂಗೆ ಮಣ್ಣು ಮುಚ್ಚಿಬಿಡ್ತಾರೆ. ಅದೊಂದು ಇದು ಕೇಬಲ್ಗಳೆಲ್ಲ ಒಳಗಡೆ ಎಲ್ಲ ಕಟ್ ಮಾಡ್ಬಿಟ್ಟಿರ್ತಾರೆ. ನಮ್ಗೆಲ್ಲ ವಾಟರ್ ಗೀಟರ್ ಸಪ್ಲೈ ಇರೋದೆಲ್ಲ ಕಟ್ ಮಾಡಿರ್ತಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಯಾರು ಎಂಜಿನಿಯರ್ಗಳು ಬಂದು ಅಲ್ಲಿ ನೋಡಿರಲ್ಲ. ಭಾರಿ ತೊಂದ್ರೆ ಅಂದ್ರೆ ಭಾರಿ ತೊಂದ್ರೆ ಕೊಡ್ತಾರೆ. ಮತ್ತೆ ಯಾವ್ದೇ ವಾಟರ್, ಈಗ ಅವರೆಲ್ಲ ರೋಡು ಇದೆಲ್ಲ ಮಾಡಿದ್ದಾರೆ, ಯಾವ ಸ್ಲೋಪ್ ಯಾವ ಇದನ್ನು ಚೆಕ್ ಮಾಡಿಲ್ಲ ಅವರು. ಸುಮ್ಮನೆ ಏನೋ ಬಿಟಮಿನಸ್ ಅಲ್ಲಿ ಕಾರ್ ರೋಡ್ ಅಂತ ಹಾಕಿದ್ದಾರೆ, ಒಂದು ಕಾಂಕ್ರೀಟ್ ರೋಡ್ ಅಂತ ಹಾಕಿದ್ದಾರೆ. ಯಾವ ವಾರ್ಡ್ ಅಲ್ಲಿ ನೀವು ಹೇಳ್ತಿರೋದು? ಇದು ಭದ್ರಪ್ಪ ಲೇಔಟ್ ಬರುತ್ತೆ ಮೇಡಮ್, ವಾರ್ಡ್ ನಂಬರ್ 8. ಹೌದೌದು. ಅಲ್ಲಿ ಏನಂದ್ರೆ ಅದೇ ಈ ರೀತಿ ನೋಡಿ, ಮೊನ್ನೆ ಈಗ 4-5 ದಿನ ಆಯ್ತು ಅದು ಬಂದು ಎಲ್ಲ ಆಗದು, ಅಲ್ಲಿ ನೀರೆಲ್ಲ ಇದಾಗಿ ಮತ್ತೆ ಪುನಃ ಏನೋ ಮಾಡಿದ್ರು. ಮತ್ತೆ ಒಂದ್ 2 ದಿನ ಹಂಗೆ ಹಳ್ಳ ಎಲ್ಲ ಇತ್ತು. ಈಗ ನಿನ್ನೆ ಏನೋ ಬಂದ್ಬಿಟ್ಟು ಸುಮ್ಮನೆ ಒಂದು ಮಣ್ಣು ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಮೇಡಮ್. ಏನು ಒಂದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಅಟ್ಲೀಸ್ಟ್ ಏರಿಯಾ ಇಂಜಿನಿಯರ್ ಆಗ್ಲಿ, ಏರಿಯಾದ ಏನಾದ್ರೂ ಇನ್ಫಾರ್ಮ್ ಮಾಡಿದೀರಾ? ಅಲ್ಲಿ ಯಾರು ಇನ್ಫಾರ್ಮ್ ಮಾಡಿದ್ರೆ ಏನು ಯೂಸ್ ಇಲ್ಲ ಮೇಡಮ್, ಪ್ರಯೋಜನ ಇಲ್ಲ. ಸುಮ್ಮನೆ ನಾವು ಇನ್ಫಾರ್ಮ್ ಮಾಡ್ಬೇಕು, ನಾವ್ ಇದ್ ಮಾಡ್ಬೇಕೇ ಹೊರತು. ಬಟ್ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರಿಲ್ಲ. ಯಾವುದೇ ಆಗ್ಲಿ, ಇದು ಅಂತಲ್ಲ, ಇದು ಲಾಸ್ಟ್ ಟೈಮ್ ಒಂದ್ಸತಿ ಅಲ್ಲಿ ಹೇಳಿದಿರಲ್ಲ, ಈಗ ಇನ್ಫಾರ್ಮ್ ಮಾಡಿದಿರಿ, ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಹೇಳಿದಿರಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಅವರಿಗೂ ಇದನ್ನ ಎಚ್ಚರಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಅಲ್ಲಿ ಏನಾಗಿದೆ ಅದನ್ನ ಅವರು ನೋಡ್ಲೇಬೇಕಾಗತ್ತೆ ಅಧಿಕಾರಿಗಳು. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಕೂಡ್ಲುಗೇಟ್ ಇಂದ ರಾಮಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ. ರಾಮಮೂರ್ತಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ಹೇಳಿ ರಾಮಮೂರ್ತಿ ಅವರೇ. ಕೂಡ್ಲುಗೇಟ್ ಇಂದ ಸ್ವಲ್ಪ ಒಳಗಡೆ ಹೋದ್ರೆ ಬಿಬಿಎಂಪಿ ಆಫೀಸ್ ಪಕ್ಕದಲ್ಲೇ ಇದೆ ರೋಡ್, ಮೇನ್ ರೋಡ್ ಕೂಡ್ಲದು. ನರಕ ಅನ್ನೋದು ಬೇರೆ ಎಲ್ಲಿ ಇಲ್ಲ ಮೇಡಮ್ ಅವರೇ. 1-1.5 ಕಿಲೋಮೀಟರ್.
ತಾವು ಯಾರಿಗಾನ ಒಬ್ಬ ಕಳ್ಸಿಕೊಟ್ರೆ ಅಲ್ಲಿ ನೀವು ವಿಡಿಯೋ ಮಾಡಿ ಕಳಿಸಬಹುದು ರಾಮಮೂರ್ತಿ ಅವರೇ. ವಾಟ್ಸ್ಆಪ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ವಾಟ್ಸ್ಆಪ್ ನಂಬರ್ಗೆ ನೀವು ಅಲ್ಲಿ ಹೇಗಿದೆ ಸ್ಥಿತಿಗತಿ ಅನ್ನೋದನ್ನ ಕಳಿಸಬಹುದು. ನಮ್ಮ ರಿಪೋರ್ಟರು ಬರ್ತಾರೆ, ಹಾಗೇನೆ BBMP ಇದ್ರ ಬಗ್ಗೆ ಮಾಹಿತಿನ ನಾವು ಕೊಡ್ತೀವಿ. ಮೇಡಮ್ ಜನ ಓಡಾಡಕ್ಕಾಗಲ್ಲ. ಈ ಕಾವೇರಿ ಲೈನ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಹಾಕಿ 1 ವರ್ಷ ಆಗಿದೆ, ಇದುವರೆಗೂ ಅದು ಗುಂಡಿ ಮುಚ್ಚಿಲ್ಲ. ತಗೊಳ್ಳಿ, ಇದುವರೆಗೂ ಗುಂಡಿ ಮುಚ್ಚಿಲ್ಲ. ಗುಂಡಿ ಒಂದೊಂದು 1 year ಇಂದ ಮೇಡಮ್ ಆಗಿರೋದು ಅದು. 1 year ಇಂದ ಎಲ್ಲ ಕುಸಿದು ಆ ಕಾವೇರಿ ನೀರಿಗೆ ಅಗ್ದಿರೋದು ಮಣ್ಣು ಕುಸಿದು ಹಾಗೆ ಬಿಟ್ಟಿದಾರ ನೋಡಿ. ಒಂದು 2 wheeler ಅಲ್ಲ, ಸೈಕಲ್ ಓಡಿಸಕ್ಕೂ ಅಲ್ಲಿ ಲಾಯಕ್ಕಿಲ್ಲ. ಯಾರು ಬರಲ್ಲ ಮೇಡಮ್ ಪಕ್ಕದಲ್ಲೇ ಇದೆ BBMP ಆಫೀಸ್. ಯಾರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಕೇರೇ ಮಾಡಲ್ಲ. ನೋಡೋಣ ಏನಾಗತ್ತೆ ಅಲ್ಲಿ ಹೇಗಿದೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ರ. ನಮ್ಗೆ ವಾಟ್ಸ್ಆಪ್ ಮೂಲಕ ವಿಡಿಯೋವನ್ನ ಮಾಡ್ಕೊಡಿ. ಹಾಗೇನೆ ನಮ್ಮ ಪ್ರತಿನಿಧಿಗಳು ಅಲ್ಲಿಗೆ ಬರ್ತಾರೆ. BBMPಯನ್ನ ಎಚ್ಚರಿಸುವಂತಹ ಕೆಲಸ ನಾವು ಮಾಡ್ತೀವಿ. ಪ್ರತಿಯೊಂದು ಏರಿಯಾದ ರಸ್ತೆಯಲ್ಲಿರುವ ಗುಂಡಿಗಳನ್ನ ಮುಚ್ಚಲೇಬೇಕು. ಇದು ನಮ್ಮ ಅಭಿಯಾನ. ಇದರ ಉದ್ದೇಶ ಕೂಡ ಇದೆ. ನಮ್ಮ ಜನರಿಗೆ ಆಗ್ತಾ ಇರುವಂತಹ ತೊಂದರೆಯನ್ನ ನಿಲ್ಲಿಸಬೇಕು ಅನ್ನೋದೇ ನಮ್ಮ ಈ ಅಭಿಯಾನದ ಉದ್ದೇಶ. ಚಾಮರಾಜಪೇಟೆಯಿಂದ ಸುಂದರೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಸುಂದರೇಶ್ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಹೇಗಿದೆ ನಿಮ್ಮ ಏರಿಯಾ? ಚೆನ್ನಾಗಿದೆಯಾ ರೋಡ್ ಎಲ್ಲ? ಮೇಡಮ್ ಹೆಂಗಿದೆ ಅಂದ್ರೆ ಮೇಡಮ್ ಬರೀ ಗುಂಡಿಗಳು ಇದೆ ಮೇಡಮ್ ಇಲ್ಲೆಲ್ಲ. ರಸ್ತೆ ಇಲ್ಲ. ಹೆಂಗಂದ್ರೆ ನೋಡಿ, ರಾಘವೇಂದ್ರ ಕಾಲೋನಿ 5th Main ನಲ್ಲಿ ಕೂಡ ಹೇಳಿ ಮೇಡಮ್ ಏನಾಗಿದೆ ಇಲ್ಲಿ 5th Main ನಲ್ಲಿ ಒಂದು ತಿಂಗಳ ಕಡೆಗೆ ಆಗದಿದ್ದಾರೆ ಮೇಡಮ್. ಯಾಕೆ ಆಗದ್ರು ಗೊತ್ತಿಲ್ಲ ಮೇಡಮ್. ಚೆನ್ನಾಗಿರೋ ರೋಡಿಗಳೇ ಆಗದು ಬಿಟ್ಟಿದ್ದಾರೆ. ಈಗ ನೋಡಿ, ಪಕ್ಕದಲ್ಲಿ ಅನ್ಕೊಂಡು ನಂಜಾಂಬ ಅಗ್ರಹಾರ ಇದೆ, KG ನಗರ ಮೇನ್ ರೋಡ್ ಇದೆ ಮೇಡಮ್. ಎಲ್ಲೂ ಒಂದು ರೋಡ್ಗಳಿಲ್ಲ. ಜನ ತುಂಬಾ ತೊಂದರೆ ಪಡ್ತಾ ಇದಾರೆ. ನಾವ್ ಯಾರು ಹೇಳ್ತೀವಿ, ಕಾರ್ಪೊರೇಟರ್ ಇಲ್ಲ, ಅಧಿಕಾರಿಗಳು ಸಿಗ್ತಾ ಇಲ್ಲ, ಆಮೇಲೆ ಯಾರು ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಮೇಡಮ್. ಏನಾದ್ರು ಕಂಪ್ಲೇಂಟ್ ಮಾಡಿದಿರಿ ಇಲ್ಲಿವರೆಗೆ? ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದೀರಾ? ಎಷ್ಟು ಟೈಮ್ ಮೇಡಮ್ ಇವಾಗ ನಿಮ್ಗೆ ಮೊದಲು ಹೇಳ್ತಾ ಇದೀವಿ, ಮುಂದೆ ಮಾಡ್ಬೇಕು ಅನ್ಕೊಂಡಿದೀವಿ ಮೇಡಮ್. ಈಗ ಕಾರ್ಪೊರೇಟರ್ಸ್ ಇಲ್ಲ. ಈಗ ಅಧಿಕಾರಿಗಳು ನಮ್ ಕೈ ಸಿಗೋದಿಲ್ಲ ಅವರು. ಹಾಗಾಗಿ ಈಗ ಮುಂದೆ ನಿಮ್ಗೆ ಹೇಳಿದೀನಿ ಮೇಡಮ್, ಮುಂದೆ ನಿಮ್ಮಿಂದ ಏನಾದ್ರು ಅದೇ ಕೆಲಸವನ್ನ ನಾವು ಮಾಡ್ತಾ ಇರೋದು. ಪ್ರತಿಯೊಂದು ಏರಿಯಾದಲ್ಲಿ ಇರುವಂತಹ ರಸ್ತೆಗಳ ಗುಂಡಿಯನ್ನು ಮುಚ್ಚಿಸೋದೇ ನಮ್ಮ ಈ ಅಭಿಯಾನದ ಮೂಲ ಉದ್ದೇಶ. ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರತಿಯೊಬ್ಬ ಕಾರ್ಪೊರೇಟರ್, ಜನಪ್ರತಿನಿಧಿಗಳಿಗೆ, BBMP ಅವರಿಗೆ. ಈಗ ಅದಕ್ಕೋಸ್ಕರನೇ ಈಗ ಪ್ರತಿದಿನ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೀವಿ, ಅಭಿಯಾನವನ್ನ ಮಾಡ್ತಾ ಇದೀವಿ. ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಅದರ ಕೆಲಸವನ್ನ ಮಾಡಲೇಬೇಕಾಗತ್ತೆ. ಅವರು ಎಲ್ಲ ಮಾಹಿತಿಯನ್ನ ಕೊಡಬೇಕಾಗತ್ತೆ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಪ್ರತಿ ಏರಿಯಾದಲ್ಲಿರುವಂತಹ ರಸ್ತೆ ಗುಂಡಿಗಳು ಮುಚ್ಚಬೇಕು, ಅದುವೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸರ್. ಈಗ ನಾವು ಆಗ್ಲೇ ಮಾತನಾಡ್ತಾ ಇರುವಾಗ ನಾವು ಹೇಳ್ತಾ ಇದ್ವಿ, ಅಂದ್ರೆ ಇವತ್ತು ರಸ್ತೆ ನೀಟಾಗಿ ಮಾಡಿರ್ತಾರೆ. ಅಂದ್ರೆ ನೀವು ಹೇಳಿದ ಸೈಂಟಿಫಿಕ್ ರೀತಿಯಲ್ಲಿ ಹೇಳ್ತಾ ಇಲ್ಲ, ಮಾಡಿದ್ದಾರೆ. ನಾಳೆ ನೋಡಿದ್ರೆ ಮತ್ತೆ ತೆಗ್ದಿರ್ತಾರೆ. ಸರ್ ಹೇಗೆ? ಇದಕ್ಕೊಂದು ಕಮಿಟಿ ಇಲ್ವಾ? ಅಥವಾ ಇದನ್ನ ಒಂದು ಕರೆಕ್ಟ್ ಆಗಿ ಎಲ್ಲರೂ ಕೋಆರ್ಡಿನೇಷನ್ ಇಲ್ಲಿ ಆಗ್ತಾ ಇಲ್ವಾ? ಹೇಗೆ ಇದು? ಹೆಂಗೆ ಅಂದ್ರೆ ಎಕ್ಸಾಮ್ ನಡೆಯುತ್ತೆ, ವ್ಯಾಲ್ಯೂಯೇಷನ್ ನಡೆಯಲ್ಲ ಅಷ್ಟೇ. ಅಂದ್ರೆ ಪ್ರತಿಯೊಂದು ಬರೀತಾರೆ ಆನ್ಸರ್, ಅವ್ರಿಗೆ ಇಷ್ಟ ಬಂದಂಗೆ ಬರೀತಾರೆ. ಯಾರೋ ಪಾಸ್ ಮಾಡಿಸ್ತಾರೆ, ಯಾರೋ ತಳ್ಳಿಸ್ತಾರೆ. ಬಟ್ ಇದು ಕರೆಕ್ಟ್ ಆಗಿ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ನೋಡ್ಬೇಕಲ್ಲ. ಅದು ಆ ರೀತಿ ಒಂದು ಕಮಿಟಿ ಮಾಡಬೇಕು ಕಾರ್ಪೊರೇಷನ್ ಅಲ್ಲಿ. ಅಂದ್ರೆ ಇನ್ವೆಸ್ಟಿಗೇಷನ್, ಬ್ಯಾಕ್ ಇನ್ವೆಸ್ಟಿಗೇಷನ್. ಯಾವಾಗಲೂ ಅಕೌಂಟಬಿಲಿಟಿ ಬಂದಾಗ ಅದಕ್ಕೆ ಒಂದು ನಾನು ಕಾರ್ಪೊರೇಷನ್ ಅಂತ ಹೇಳೋದಿಲ್ಲ, BDA ಅಂತ ಹೇಳೋದಿಲ್ಲ. ಹೊರಗಡೆಯಿಂದ ಥರ್ಡ್ ಪಾರ್ಟಿ ಅಂತಂದ್ರೆ ಅವರು ಕರೆಕ್ಟಾಗಿ ಬಂದು ಮಾಡ್ತಾರೆ ಅದನ್ನ. ಇಲ್ಲರ ಮೊದಲೇ ಹ್ಯಾಂಡ್ ಇನ್ ಗ್ಲೋವ್ ತರ ಆಗ್ಬಿಡುತ್ತೆ. ಸೊ ಅವರು ಬಂದು ಪ್ರತಿಯೊಂದು ಟೆಸ್ಟ್ ಮಾಡಿ ಇದು ಕಮ್ಮಿ ಇದೆ, ಇದು ಜಾಸ್ತಿ ಆಗಿದೆ, ಇದು ಆಗಬಾರ್ದಾಗಿತ್ತು, ಈ ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮುಂದೆ ಆಗೋಂತ ರಸ್ತೆಗಳನ್ನ ಕರೆಕ್ಟ್ ಮಾಡಬಹುದು ಅವರು. ಈಗ ರೋಡ್ಗಳೆಲ್ಲವೂ ಕೂಡ ಇವತ್ತು ಒಂದು ರೀತಿ ಡಾಂಬರ್ ಹಾಕಿದ್ರು, ನಾಳೆ ನೋಡಿದ್ರೆ ಪೈಪ್ ಲೈನ್ ಅವರು ಅದಕ್ಕೋಸ್ಕರ ಬಂದು ರಸ್ತೆ ಗುಂಡಿಗಳನ್ನು ತೆಗಿತಾರೆ, ಏನೋ ಡ್ರೈನೇಜ್ ಅವರು ಬಂದು ತೆಗಿತಾರೆ. ಹಾಗಾದ್ರೆ ಮತ್ತೆ ಹೇಗಿರುತ್ತೆ ರೋಡ್ಗಳು? ಇದು ಒಂದು ಏನಿದೆ, ಸುಮಾರು ಒಂದು ಕೋಆರ್ಡಿನೇಷನ್ ಕಮಿಟಿ ಅಂತ ಮಾಡ್ಬೇಕು ಇದನ್ನ ಸರ್ಕಾರದಿಂದ. ಹಿಂದೆ ಅಬೈಡ್ ಕಮಿಟಿಲಿ ನಾನೇ ಒಂದು ಎಕ್ಸ್ಪರ್ಟ್ ಮೆಂಬರ್ ಆಗಿದ್ದೆ, ಅಡ್ವೈಸರ್ ತರ ಆಗಿದ್ದೆ. ಅಲ್ಲಿ ಒಂದು ಎಲ್ಲಾ ಕಮಿಷನರ್ ಕರ್ಸಿದ್ವಿ, ಬೆಸ್ಕಾಮ್, ವಾಟರ್ ಸಪ್ಲೈ, ಆಮೇಲೆ ಸುವೇಜ್ ಬೋರ್ಡ್ನವರು, ಕಾರ್ಪೊರೇಷನ್ ಅವರು, ಪೊಲೀಸ್ನವರು. ಸೊ ಎಲ್ಲಾರು ಕಮಿಟಿಗಳು, ಮಿಕ್ಕಿದ ಸೆಕ್ರೆಟರಿಗಳು ಎಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡ್ತಾ ಇದ್ವಿ. ಚೀಫ್ ಮಿನಿಸ್ಟರ್ ಅವರೇ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಅವಾಗ ಹೇಳ್ತಾ ಇದ್ವಿ ಯಾರು ಫಸ್ಟ್ ಮಾಡ್ಬೇಕು ಕೆಲಸ, ಅದಾದ್ಮೇಲೆ ಇನ್ನೊಬ್ರು ಯಾರು ಬರ್ಬೇಕು, ಅದೇ ಆರ್ಡರ್ ಅಲ್ಲಿ ಬರ್ಬೇಕಾದ್ರೆ. ಈಗ ಏನಿಲ್ವಲ್ಲ, ಈಗ ಆ ಕಮಿಟಿ ಏನಾದ್ರು ಕ್ಲೋಸ್ ಆಗೋದು, ಅವಲೇ ಕ್ಲೋಸ್ ಆಗೋದು. ಸೊ ಇವಾಗ ಏನಾಗಿದೆ ಅಂತಂದ್ರೆ ಕಾರ್ಪೊರೇಷನ್ ಕಿಂಗು, ಆ ಕಡೆ ವಾಟರ್ ಸಪ್ಲೈ ಅವರೇ ಕಿಂಗು, ಕ್ವೀನ್ ಗೊತ್ತಿಲ್ಲ, ಯಾರಿದಾರೆ ಗೊತ್ತಿಲ್ಲ. ಸೊ ಎಲ್ಲರೂ ಅವರವರೇ ಆಗ್ಬಿಟ್ಟಿದ್ದಾರೆ ಈಗ. ಸೊ ಈ ತರ ಆಗ್ಬಿಟ್ಟು ಏನಾಗಿದೆ ಅಂದ್ರೆ ಕ್ವಾಲಿಟಿ ಅನ್ನೋದು ಎನ್ಶೂರೇ ಇಲ್ಲ ಎಲ್ಲೂ.
ಅದು ಬಹಳ ಅನ್ಫಾರ್ಚುನೇಟ್ ಆಗಿಬಿಟ್ಟಿದೆ. ಏನಾಗುತ್ತೆ, ಇವತ್ತು ಹಾಕ್ತಾರೆ, ನಾಳೆ ದಿನ ಮತ್ತೆ ಹಳ್ಳ ಬೀಳುತ್ತೆ. ಈ ಸ್ಟ್ರೆಂತ್ ಅನ್ನೋದೇ ಇರಲ್ಲ ತುಂಬಿದ್ರಲ್ಲಿ. ಅದನ್ನು ಕಂಪ್ಲೀಟ್ ಟ್ಯಾಂಪ್ ಮಾಡಬೇಕು. ಅಂದರೆ ಕಂಪ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಜಲ್ಲಿಗಳು ಬಿಟ್ಟು ಮೇಲೆ ಕೂತ್ಕೊಳ್ಳುತ್ತೆ. ಇವು ಟ್ಯಾಂಪ್ ಮಾಡ್ದೇ ಇದ್ರೆ, ಸರಿಯಾಗಿ ಕಂಪ್ರೆಸ್ ಮಾಡ್ತಿದ್ರೆ ಒಂದಕ್ಕೊಂದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸ್ವಲ್ಪ ನೀರು ಬಿದ್ರೂ, ನೀರು ಎನಿಮಿ, ಬಿಟಮಿನ್ಗೆ ಎನಿಮಿ. ಅದು ರಿಪಲ್ ಇದಾಗ್ಬಿಟ್ಟು ಸ್ಪೀಲ್ ಔಟ್ ಆಗುತ್ತೆ, ಬಿಟಮಿನ್ನು ಈಚೆ ಬಂದ್ಬಿಡುತ್ತೆ. ಅವಾಗ ಅಗ್ರಿಗೇಟ್ ಎಕ್ಸ್ಪೋಸ್ ಆಗುತ್ತೆ. ಆ ಅಗ್ರಿಗೇಟ್ ಎಕ್ಸ್ಪೋಸ್ ಆಗಿರೋದು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ ವಾರಗಳು ಹೋಗ್ತಾ ಇದ್ದಂಗೆ. ಆಮೇಲೆ ಕೊನೆಗೆ ಹಳ್ಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದಾಗಿ ಇದು ಪ್ರತಿಯೊಂದು ಪಾಟ್ ಹೋಲು ಎವ್ರಿ ಇಯರ್ ಅದೇ ಜಾಗದಲ್ಲಿ ಪಾಟ್ ಹೋಲ್ ಬೀಳ್ತಾ ಇರುತ್ತೆ, ಅದೇ ಪ್ಲೇಸ್. ಇವ್ರು ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಯಾಕೆ ಬೀಳ್ಬೇಕಾಗಿತ್ತು? ರಸ್ತೆ ಕಟ್ಟಿದ ಮೇಲೆ ಪ್ರತಿಯೊಂದು ಜಾಗದಲ್ಲಿ ಚೆನ್ನಾಗಿ ಮಾಡಿರ್ಬೇಕು. ಅದಕ್ಕೆ ಮುಖ್ಯವಾಗಿ ಇದು ಸ್ಲೋಪ್ ಕೊಡಬೇಕು, ಪೈಪ್ ಲೈನ್ ಮೊದಲೇ ಬಡ್ಕೋಬೇಕು. ಪೈಪ್ ಲೈನು, ಎಲೆಕ್ಟ್ರಿಸಿಟಿ, ಇದ್ರದ್ದು ಟೆಲಿಫೋನು, ಕೇಬಲ್ಸ್ಗಳು. ಮಾತನಾಡಿಸ್ತೀನಿ ಸರ್. ಈಗ ಹೇಗಿರ್ಬೇಕಾಗುತ್ತೆ? ಕೋಆರ್ಡಿನೇಷನ್ ಕಮಿಟಿಯೇ ಇಲ್ಲ, ಡಿಸಾಲ್ವ್ ಮಾಡಲಾಗಿದೆ. ಹಾಗಾದ್ರೆ ಯಾಕೆ, ಯಾವ ರೀತಿಯಾಗಿ BBMP ಹಾಗಾದ್ರೆ ಒಂದೊಂದು ವಿಭಾಗಗಳನ್ನ ಇಟ್ಕೊಂಡು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ? ಇದುವೇ ಇಷ್ಟೆಲ್ಲ ರಸ್ತೆ ಗುಂಡಿಗಳು ಬೀಳೋದಕ್ಕೆ ಕಾರಣನ? ಇದರ ಬಗ್ಗೆ ಮಾತನಾಡಿಸ್ತೀನಿ. ಹಾಗೇನೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಬ್ರೇಕ್ ಆದ್ಮೇಲೆ.